ಹೋಟ್ಲುಗಳಲ್ಲಾಗ್ಲಿ, ಕೆಫೆ ಬಿರಿಯಾನಿ, ಮಿಲಿಟರಿ ಹೋಟ್ಲಲ್ಲಾಗ್ಲಿ ಬಿರಿಯಾನಿ ಮಾಡಿದ್ರೆ ಇದು ಪಾಲಕ್ ಬಳಸ್ತಾರೆ. ನಾವು ಜಾಸ್ತಿ ಏನ್ ಐಟಮ್ ತಗೊಂಡಿಲ್ಲ, ಇರೋ ಐಟಮ್ ಅಲ್ಲೇ ಹೇಗ್ ಮಾಡೋದಂತ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀವಿ. ಸೂಪರ್. ಅಲ್ಲಿ ಸ್ಮೆಲ್ಲು 5 ಮನೆಗೆ 10 ಮನೆಗೆ ಸ್ಮೆಲ್ ಹೋಗ್ಬೇಕು ಬಾತ್. ಯಾವನಪ್ಪ ಬಾತ್ ಮಾಡ್ದಾನ ಈಸ್ಕಬಲ್ಲ ಪಕ್ಕದ ಮನೆಗೆ. ಹಲೋ ಎಲ್ರಿಗೂ ನಮಸ್ಕಾರ, ಅನೀಶ್ ಮುನ್ನಾ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜಾಬಸ್ ಬಂದಿದ್ದೀವಿ. ಸೊ ನನ್ನ ಜೊತೆ ಇವತ್ತು ಶ್ರೀ ಹೋಟೆಲ್ ನ ಪ್ರಭು ಅವರಿದ್ದಾರೆ. ಸೊ ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ ಸರ್. ಪ್ರಭು ಅವರೇ, ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿನ ನಮ್ಮ ವ್ಯವಸ್ಥೆ ತೋರಿಸ್ಕೊಡಕ್ ಕೊಟ್ಟಿದ್ದೀರಾ ಸರ್? ಒಂದು ಮಶ್ರೂಮ್ ಪಲಾವ್ ಹೋಟೆಲ್ ಸ್ಟೈಲ್, ಅದನ್ನ ಸಿಂಪಲ್ ಆಗಿ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಮ್ಮಿ ಸಮಯದಲ್ಲಿ ಮಾಡಬಹುದು. ಹೋಟೆಲ್ ಸ್ಟೈಲ್ ಅಂದ್ರೆ ಜನಗಳಿಗೆ ಒಂದು ಪ್ರತಿಯೊಬ್ಬರಿಗೂ ಪರ್ಸನಲ್ ಫೇವರೇಟ್. ಅದ್ರಲ್ಲೂ ಈ ತರ ಪಲಾವ್ ಐಟಮ್ಸ್, ಬಾತ್ ಐಟಮ್ಸ್ ಅಂದ್ರೆ ಎಲ್ಲರಿಗೂ ಪರ್ಸನಲ್ ಫೇವರೇಟ್. ಈಗ ಹೆಂಗೆ ಅಂದ್ರೆ ವೆಜ್ ಅಲ್ಲಿ ನಾನ್ ವೆಜ್ ಫೀಲ್ ಬರ್ಸೋದು. ಈಗ ನಾವು ವೆಜಿಟೇರಿಯನ್ ಗಳು ಇರ್ತೀವಲ್ಲಪ್ಪ, ಅವ್ರಿಗೆ ನಾನ್ ವೆಜ್ ತಿನ್ಬೇಕು ಅನ್ಸ್ತಾ ಏನ್ ಮಾಡೋದು, ವೆಜ್ ಅಲ್ಲೇ ಕೆಲವೊಂದು ಐಟಮ್ ಗಳು ಇರ್ತವೆ, ಅದನ್ನ ನಾನ್ ವೆಜ್ ಫೀಲ್ ಬರಂಗೆ ಒಂದು ಪಲಾವ್ ರೆಸಿಪಿನ ನಾವು ಹೇಳ್ಕೊಡ್ದ ಮಶ್ರೂಮ್ ಬಳಸ್ಕೊಂಡು ಮಾಡೋದು. ಸೊ ಯೂಶಲಿ ನಿಮ್ಮ ಹೋಟೆಲ್ ಇದೊಂದು ಫೇಮಸ್ ಡಿಶ್ ನೀವು ರೆಗ್ಯುಲರ್ ಮಾಡ್ತಾರೆ? ಯಾವಾಗ ವಾರದ ಒಂದು ಟೈಮ್ ಇದೇ ಇರುತ್ತೆ ಮಶ್ರೂಮ್. ಅದನ್ನ ಈಗ ಜನಗಳ ತಲೆಯಲ್ಲಿ ಹೇಗ್ ಮಾಡೋದು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನ ಸಿಂಪಲ್ ಆಗಿ ನಾವನ್ನ ತೋರಿಸ್ಕೊಡೋಣ ಸಿಂಪಲ್ ಆಗಿ. ಸೊ ಪ್ರಭು ಅವ್ರು ನಿಮ್ಗೆ ಇವತ್ತು ಶ್ರೀ ಹೋಟೆಲ್ ನ ಸ್ಪೆಷಲ್ ರೆಸಿಪಿ ಆದ ಮಶ್ರೂಮ್ ಪಲಾವ್ ನ ಹೆಂಗ್ ಮಾಡೋದನ್ನ ತೋರಿಸ್ತಾರಂತೆ. ಸೊ ಬನ್ನಿ ಹಂಗಾರೆ ಪ್ರಭು ಅವರು ಈ ಒಂದು ಮಶ್ರೂಮ್ ಪಲಾವ್ ಮಾಡಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ, ಅವ್ರನ್ನ ಮಾಡ್ತೀನಿ. ಸೊ ಪ್ರಭು ಅವರು ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀರಿ? ಬನ್ನಿ ಸರ್, ಮನೇಲಿರೋ ಐಟಮ್ಗಳೇ ಆಸ್ ಯೂಶುವಲ್ ಹೇಳಿದ್ರೆ ಮನೇಲಿ ಐಟಮ್. ಮಾರ್ಕೆಟಿಂದ ಏನ್ ಸೊಪ್ಪು ತರೋದು ಫ್ರೆಶ್ ಆಗಿ ಸಿಗುತ್ತೆ, ಪಾಲಕ್ ಸೊಪ್ಪು ಹೆಲ್ತ್ ಒಳ್ಳೇದು. ತಂದ್ಬಿಟ್ಟು ಸಿಂಪಲ್ ಆಗಿ ಹೇಗ್ ಮಾಡೋದು, ಮಸಾಲೆ ಐಟಮ್ ಜಾಸ್ತಿ ಏನ್ ಬೇಡ, ಸಿಂಪಲ್ ಆಗಿ ಅದಕ್ಕೇನು ಜಾಸ್ತಿ ತರಕಾರಿನೂ ಏನು ಯೂಸ್ ಇಲ್ಲ, ಬರೀ ಈರುಳ್ಳಿ ಹಸಿಮೆಣಸಿನಕಾಯಿ ಇದ್ರೆ ಸಾಕು. ಮಸಾಲಾ ಪದಾರ್ಥಗಳು ಹೇಗೆ ಅದನ್ನ ಬಳಸ್ಕೊಂಡು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮಶ್ರೂಮ್ ಪಲಾವ್ಗೆ ಬೇಕಾಗಿರೋದು ಪಾಲಕ್ ಸೊಪ್ಪು. ನಾನೀಗ ಒಂದು 2 kg ಲೆವೆಲ್ ತೋರಿಸ್ಕೊಡ್ತಾ ಇದ್ದೀನಿ. 2 kg ಒಂದು 10 ಕಟ್ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಫ್ರೆಶ್ ಆಗಿರೋದು. ಈ ಕಡೆ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಶ್ರೂಮ್ ಚೆನ್ನಾಗಿ ತೊಳಿಬೇಕು, ಯಾವ ಕಂಪ್ನಿದಾರ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ತಗೊಬನ್ನಿ, ಆರ್ಗ್ಯಾನಿಕ್ ಫುಡ್, ಹೆಲ್ತ್ಗೂ ಒಳ್ಳೇದು. ಈಗ ನಾ ತಗೊಬಂದಿದ್ದೆಲ್ಲ ವಾಶ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪು ನೋಡಿ ಫ್ರೆಶ್ ಆಗಿದೆ, ಇದೇ ಮೇನ್ ಇದಕ್ಕೆ. ಹೌದು, ಮಶ್ರೂಮ್ಗೆ ಇದೇ ಮ್ಯಾಚ್ ಆಗೋದು, ಬೇರೆ ಯಾವ್ದು ಮ್ಯಾಚ್ ಆಗಲ್ಲ. ಹಸಿರು ಕಲರ್ಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಸಾಲಾ ಪದಾರ್ಥಗಳು ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಸೋಂಕಾಳು, ಕಲ್ಲು ಮೇನ್ ಇದೆ. ಕಲ್ಲು ಇದೇ ಮಸಾಲಾ ಪದಾರ್ಥಗಳು ಬಿರಿಯಾನಿ ಬಳಸುವಂತದ್ದು. ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ನೀವು ಯಾವುದೇ ಪಲಾವ್ ಆಗಿ ಕಲ್ಲು ಹಾಕ್ಲೇಬೇಕು. ಓಕೆ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಒಂದು ಕಾಯಿ ತಗೊಂಡಿದ್ದೀನಿ ತೊಳೆದಿರೋದು. ಅದಕ್ಕೆ ಈರುಳ್ಳಿ, ತುಪ್ಪ, ಗೋಡಂಬಿ, ಹಸಿಮೆಣಸಿನಕಾಯಿ ಖಾರಕ್ಕೆ. ಇದನ್ನ ಹೇಗ್ ಮಾಡ್ಬೇಕು, ಸಿಂಪಲ್ ಆಗಿ ಮಸಾಲೆ ಹೇಗೆ ರೆಡಿ ಮಾಡ್ಬೇಕು ಈಗ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಸರ್. ಈಗ ಸೊಪ್ಪನ್ನ ತೊಳೆದು ನೀಟಾಗಿ ವಾಶ್ ಮಾಡ್ಕೊಂಡಿದೀವಿ. ಇದನ್ನ ಬೇಯಿಸಕ್ ಹಾಕ್ಬಿಡೋದ ಬನ್ನಿ. ಫಸ್ಟ್ ಹೇಗ್ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್. ನೋಡಿ, ಈಗ ಬಿಸಿನೀರು ಕಾಯಕ್ಕಿಟ್ಟಿದೆ, ಹಾಕ್ತೀನಿ. ಬಿಸಿನೀರು ರೆಡಿ ಇರಬೇಕು. ನೀವು ನೋಡಿ, ಈಗ ಯಾವ ಕಲರ್ ಬರುತ್ತೆ ಹಸ್ರು, ನ್ಯಾಚುರಲ್ ಆಗಿ ಬಿಡಿಸೋದು ಹಸ್ರು. ಕಲರ್ ಹಾಕೋದಲ್ಲ, ನ್ಯಾಚುರಲ್ ಆಗಿ ಏನ್ ಮಾಡ್ತೀವಿ ನೋಡಿ, ಅದರಿಂದ ಬರ್ತಕ್ಕದ. ಎಲ್ಲಾರು ಮಾಡ್ತಾರೆ ಕಲರ್ ಹಾಕಿದ್ರೆ ಆರೋಗ್ಯಕ್ಕೆ ಕೆಟ್ಟದ್ದು, ಒಳ್ಳೇದು ಅಲ್ಲ. ಕ್ಯಾನ್ಸರ್ ಬರ್ಸ್ಕೊ, ಆಮೇಲೆ ಲಾಸ್ಟ್ ಆಸ್ಪತ್ರೆ ಇಡ್ಬೇಕಾಗುತ್ತೆ ದುಡ್ಡು. ನ್ಯಾಚುರಲ್ ಆಗಿ ಒಳ್ಳೆ ಟೇಸ್ಟ್ ಆಗಿ ಬರ್ತಿದ್ದು. ಪಾಲಕ್ ಸೊಪ್ಪು ನೋಡಿ ಕಲರ್ ಇದೆ. ನೀವು ನೋಡಿ ಬೆಂದ ತಕ್ಷಣ ಹೌದು, ಅದೇ ರೀತಿ ನಿಮ್ಗೆ ಒಂದ್ಸತಿ ಹೇಳಿದ್ದೆ ನಾನು ಆ ವಿಡಿಯೋದಲ್ಲಿ. ದಮ್ಮ ಹಾಕ್ಬಿಟ್ಟು ಮಾಡೋಣ ಪಲಾವ್ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ. ಅದನ್ನ ಕಲ್ಸ್ಕೊಂಡ್ ಮಾಡೋದು ಹೇಳ್ಕೊಟ್ಟಿದ್ದೆ, ಪಾಲಕ್ ಕಿಚಡಿ ಹೇಳ್ಕೊಟ್ಟಿದ್ದೆ. ಈಗ ಪಾಲಕ್ ದಮ್ ಬಿರಿಯಾನಿ ತರ ಹೇಳ್ಕೊಡ್ತೀನಿ, ಪಲಾವ್ ತರ ಹೇಗ್ ಮಾಡೋದು ಅಂತ. ಈಗ ನೋಡಿ, ಇದು ಬೇಯಿಸ್ಕೊಂಡಿದ್ದೀನಿ, ಬೇಯ್ಲಿ ಮಸಾಲಾ ರೆಡಿ ಮಾಡ್ಕೊಂಡ್ಬಿಡೋಣ. 2 kg ಪಲಾವ್ಗೆ ಅದು ಪಾಲಕ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 200 ಗ್ರಾಮು ಬೆಳ್ಳುಳ್ಳಿ, 100 ಗ್ರಾಮು ಶುಂಠಿ, ಒಂದು ಕಾಯಿ ತುರಿದು ಹಾಕೊಂಡಿದ್ದೀನಿ. ಇದಕ್ಕೆ ಸಾಂಬಾರ್ ಪದಾರ್ಥಗಳು ಇದೆಯಲ್ಲ, ಧನಿಯಾ ಕಾಳು, ಸೋಂಕಾಳು, ಸಾಜೀರ, ಏಲಕ್ಕಿ, ಚಕ್ಕೆ, ಜಾಯ್ಪತ್ರೆ, ಆಮೇಲೆ ಕಲ್ಲು ಮೇನ್ ಇಂಪಾರ್ಟೆಂಟ್ ಇದೆ ಪಲಾವ್ಗೆ. ಇದನ್ನ ಎಲ್ಲ ಹಾಕೋಬಿಡ್ಬೇಕು ರುಬ್ಬಕ್ಕೆ. ಎಲ್ಲಾರ್ಗು ಹೇಳೋದಂತೆ, ಪಲಾವ್ ಬಳಸೋದಕ್ಕೆ ಕಲ್ಲು ಬಳಸಿ, ಕಲ್ಲು ಬಳಸಿದ್ರೆ ಚೆನ್ನಾಗಿ ಬರುತ್ತೆ ಅಡಿಗೆ. ಹಸಿಮೆಣಸಿನಕಾಯಿ ಹಾಕೋತಾ ಇದೀನಿ ಇದಕ್ಕೆ ರುಬ್ಬಕ್ಕೆ. ಎಷ್ಟು, 100 ಗ್ರಾಮ್ ಅಷ್ಟು ಹಸಿಮೆಣಸಿನಕಾಯಿ. ಆಮೇಲೆ ಚೂರು ಪುದೀನ, ಕೊತ್ತಂಬರಿ ತೊಳೆದು ಹಾಕೋತಾ ಇದ್ದೀನಿ. ಈಗ ಪಾಲಕ್ ಬೆಂದಿರುತ್ತೆ, ಅದನ್ನ ಎತ್ತಿ ಇದಕ್ಕೆ ಹಾಕೊಂಡು ರುಬ್ಕೊಂಡ್ಬಿಡೋಣ ಬನ್ನಿ. ಇದು ಮಸಾಲ ರೆಡಿ. ಪಾಲಕ್ ಬೆಂದಾಗಿದೆ,
ನೋಡ್ತಾ ಇದೀನಿ ನೀವು ಬೆಂದಿದೆ ಹೆಂಗೆ ಕುದಿತಾ ಇದೆ ನೋಡಿ. ಈಗ ಇದನ್ನ ಎತ್ತಾಕ ಹೊಡ್ಬೇಕು ನೋಡಿ. ಇನ್ನ ಕಲರ್ ಜಾಸ್ತಿ ಆಗೋಯ್ತು ಇದು ಬಿಸಿನೀರಿಗೆ ಹಾಕಿದ ತಕ್ಷಣ. ಹೆಂಗಿತ್ತು ಆಗ್ಲೇ ಈಗ ಹಿಂಗ ಆಗೋಯ್ತು. ಇದೆ ಪಲಾವ್ಗಳಿಗೆ ಬಿರಿಯಾನಿಗಳಿಗೆ ಇದೇ ಹಾಕೋದು. ಹೋಟ್ಲುಗಳಲ್ಲಾಗ್ಲಿ ಕೆಫೆ ಬಿರಿಯಾನಿ ಮಿಲಿಟರಿ ಹೋಟ್ಲಲ್ಲಾಗ್ಲಿ ಬಿರಿಯಾನಿ ಮಾಡಿದ್ರೆ ಇದು ಪಾಲಕ್ ಬಳಸ್ತಾರೆ. ಯಾಕಂದ್ರೆ ಟೇಸ್ಟ್ ಜಾಸ್ತಿ ಕಲರ್ ಜಾಸ್ತಿ. ನ್ಯಾಚುರಲ್ ಆಗಿ ಸಿಗೋವಂಥದ್ದು ಹಸಿರು ಪಾಲಕಲ್ಲಿ ಸಿಗುತ್ತೆ. ಪಾಲಕ್ ನೀರ್ನ ಚೆಲ್ಬೇಡಿ. ಈಗ ನಾನು ಪಲಾವ್ಗೆ ಇದ್ದೇ ನೀರ್ನ ಬಳಸ್ಕೊಂತ ಇದೀನಿ. ಇದೇನ್ ಮಾಡ್ಬಿಡ್ತಾರೆ ಕುದಿಸ್ಬಿಟ್ಟು ಚೆಲ್ಬಿಡ್ತಾರೆ. ಚೆಲ್ಬಾರ್ದು. ಅದೇ ಇದರಲ್ಲಿ ಇರೋದು ಮೇನ್ ಟೇಸ್ಟ್. ಸತ್ವಾನೇ ಉಂಟಾಗ್ಬಿಡುತ್ತೆ ಈ ಪಾಲಕ್ ನೀರಲ್ಲೇ. ಈಗ ಬಾತ್ನ ದಮ್ ಹಾಕೋದು. ನೀಟಾಗಿ ತೊಳೆದು ಎತ್ಕೊಂಡು ಹೀಗಿದ್ದೀನಿ. ಇನ್ನೊಂದ್ಸತಿ ಇದನ್ನ ತಣ್ಣೀರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ರುಬ್ಕೊಂಡ್ಬಿಡೋಣ. ಈಗ ಮಸಾಲೆ ಈಗೆಲ್ಲ ಹಾಕಿದೀವಲ್ಲ ಅದ್ರ ಜೊತೆ ಪಾಲಕ್ನ ಹಾಕ್ಬಿಟ್ಟು ಮಸಾಲೆ ತೋರಿಸ್ತೀನಿ ಯಾವ ಹೆಸರು ಬರುತ್ತೆ ಅನ್ಬಿಟ್ಟು. ಪಾಲಕ್ ಸೊಪ್ಪನ್ನ ಹಾಕತಾ ಇದೀನಿ. ಇದು ರುಬ್ಬಿದ್ಮೇಲೆ ಯಾವ ಕಲರ್ ಆಗುತ್ತೆ ಅನ್ನೋದು ನೀವೇ ನೋಡಿ, ನಾ ಹೇಳೋದಿಲ್ಲ. ನ್ಯಾಚುರಲ್ ಆಗಿ ಕಲರ್ನ ನೋಡಿ. ಬರೀ ಹಿಂಗೆ ಕೈಯಲ್ಲಿ ತಿಳಿದ್ರೆ ಯಾವ ತರ ಬಂದ್ಬಿಡುತ್ತೆ ಕಲರ್. ಕೈ ಹೆಸರಾಗೋಯ್ತದೆ ನೋಡಿ. ಎಲ್ಲ ಆಗಿದೆ. ಈಗ ಮಸಾಲೆ ಪದಾರ್ಥಗಳು ಹಾಕಿದೀವಿ. ಇದ್ರ ಸ್ಮೆಲ್ಲು 5 ಮನೆಗೆ 10 ಮನೆಗೆ ಸ್ಮೆಲ್ ಹೋಗ್ಬೇಕು. ಬಾತು ಯಾವನಪ್ಪ ಬಾತ್ ಮಾಡ್ದಾನು ಈಸ್ಕೊಬಲ್ಲ ಪಕ್ಕದ ಮನೆಗೆ. ಹೋಗಿ ಒಂಚೂರು ಪಕ್ಕದ ಮನೆಗೆ ಈಸ್ಕೊಬ ಬಾತು ಅನ್ಬೇಕು ಮಾಡ್ಬೋದು. ಈಗ ರುಬ್ಕೊಂಡ್ಬಿಡೋಣ ಬೇಗ ಪಾಪ ಕಾಯ್ತಾ ಇದಾರೆ ಎಲ್ಲ. ಮಸಾಲೆ ರುಬ್ಬಾಗಿದೆ ನೋಡಿ. ಯಾವ ಕಲರ್ ಬಂದಿದೆ ನೋಡಿ. ಈಗ ಹಿಂಗೆ ಕಲರ್ ನ್ಯಾಚುರಲ್ ಬರ್ಸಕ್ಕಾಗತ್ತಾ? ಎಲ್ಲ ಆಲ್ಟರೇಟ್ ಮಾಡಬಾರ್ದು. ಇರೋದ್ರಲ್ಲಿ ಇರೋ ಅಡಿಗೆ ಪದಾರ್ಥದಲ್ಲೇ ಕಲರ್ ಬರ್ಸ್ಬೇಕು. ನೋಡಿ ಸ್ಮೆಲ್ ಏನ್ ಬರ್ತಾ ಇದೆ. 2 kg ಪಲಾವ್ ಕ್ವಾಂಟಿಟಿಗೆ ನಾನೀಗ ಒಂದು 200 ml ಎಣ್ಣೆ ಹಾಕೊಂಡಿದೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆ ತುಪ್ಪನೂ ಹಾಕೋತಾ ಇದೀನಿ. ಚೆನ್ನಾಗಿ ಬರುತ್ತೆ. ತುಪ್ಪ ನೋಡಿ ಹೆಂಗ್ ಹಮ್ ಅಂತ ಬರ್ತಾ ಇದೆ. ಪಲಾವ್ಗೆ ಮೇನ್ ಫಸ್ಟ್ ಒಗ್ಗರಣೆಗೆ ಚಕ್ಕೆ ಲವಂಗ ಅಲ್ಲಿ ರುಬ್ಬಿದಾದ್ಮೇಲೆ 1-2 ಪೀಸ್ ಸಿಗಬೇಕು ಫ್ಲೇವರ್ ಬರಕ್ಕೆ. ಎಣ್ಣೆಗೆ ಹಾಕಿ ಹುರಿಬೇಕು. ಹುರಿದ ತಕ್ಷಣ ಪುದೀನ ಹಾಕೋಬೇಕು. ನೋಡಿ ಎಣ್ಣೆ ಕಾದಿದೆ, ಹಾಕ್ತಾ ಇದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ. ಎಕ್ಸ್ಟ್ರಾ ಇರ್ಬೇಕು, ಅದ್ರ ಫ್ಲೇವರ್ ಎಕ್ಸ್ಟ್ರಾ ಸಿಗುತ್ತೆ ನೋಡಿ. ಈಗ ಪುದೀನ ಹಾಕೋತಾ ಇದೀನಿ. ಅದೇ ಫ್ಲೇವರ್ ಚೆನ್ನಾಗುತ್ತೆ. ಇದಕ್ಕೇನು ತರಕಾರಿ ಏನು ಬೇಡ. ಆ ಮಸಾಲೆ ಪದಾರ್ಥಕ್ಕೆ ಈಗ ಒಗ್ಗರಣೆಗೆ ಗೋಡಂಬಿ, ಈರುಳ್ಳಿ ಇದಿಷ್ಟೇ. ಎಕ್ಸ್ಟ್ರಾ ಪದಾರ್ಥಗಳು ಹಾಕಿದ್ರೆ ಬೇರೆ ತರ ಫ್ಲೇವರ್ ಆಗೋಯ್ತಿದೆ. ಈಗ ಈ ಮಶ್ರೂಮ್ ಪಲಾವ್ಗೆ ಇಷ್ಟೇ ಐಟಮ್ ಹಾಕೋಬೇಕು ನೋಡಿ. ನೆಕ್ಸ್ಟ್ ಮಶ್ರೂಮ್ ಮಾಡ್ತಾ ಇದೀನಿ. ಚೆನ್ನಾಗಿ ತೊಳಿಬೇಕು. ಮಶ್ರೂಮ್ ಅಲ್ಲಿ ಮಣ್ಣಿರುತ್ತೆ, ಸ್ವಲ್ಪ ವಾಶ್ ಮಾಡ್ಕೋಬೇಕು ನೋಡಿ. ವೆಜಿಟೇರಿಯನ್ ಅಲ್ಲಿ ನಾನ್ ವೆಜ್ ಫೀಲ್ ಬರ್ಸೋದು ಅಡಿಗೆ ಕಡೆ. ಈಗ ಕೆಲವರು ವೆಜಿಟೇರಿಯನ್ ಇರ್ತಾರೆ, ಅವರು ನಾನ್ ವೆಜ್ ತಿನ್ಬಿಟ್ಟು ಉರಿಸ್ತಾ ಇರ್ತಾರೆ ನಾನ್ ವೆಜ್ ತಿಂದಿದೆ ಅಂತ. ನಾವೇನ್ ಮೇಲು ವೆಜಿಟೇರಿಯನ್ ಅವ್ರು, ನಾವು ತೋರಿಸ್ಬೇಕಲ್ಲ. ಅವ್ರೇನು 700 ರೂಪಾಯಿ ಕೆಜಿ ಖರ್ಚು ಮಾಡೋದು. 50 ರೂಪಾಯಿ 60 ರೂಪಾಯಿ ಕೆಲಸನೇ ಮುಗಿದೋಗುತ್ತಲ್ಲ ಮನೇಲಿ. ನಾನ್ ವೆಜ್ ತಿನ್ಬೇಕು ಅಂದ್ರೆ ಇದನ್ನ ಹಾಕೋಬೇಕು. ಇದು ಸೇಮ್ ನಾನ್ ವೆಜ್ ಇಂತಾನೆ ಚೆನ್ನಾಗಿ ಕೊಡುತ್ತೆ ಅಡಿಗೆ. ಅವ್ರು 700 ರೂಪಾಯಿ 1 kg ಮಾಡತ್ತೆ, ನಾವು 50 ರೂಪಾಯಿ ಒಂದು ಪ್ಯಾಕೆಟ್ ತಂದ್ಬಿಟ್ಟು ನಾನ್ ವೆಜ್ ಫೀಲ್ ಬರೆಸ್ತೀವಿ ವೆಜ್ ಅಲ್ಲಿ. ಮಸಾಲಾನ ಹಾಕ್ತಾ ಇದೀನಿ, ರುಬ್ಬಿರಕ್ಕಂತ ಮಸಾಲ ನೋಡಿ. ಹೆಸರು ಹೇಗಿದೆ, ಗಿಣಿ ಹೆಸರು. ಸ್ಮೆಲ್ ಬರ್ತಾ ಇದ್ರೆ ಮನೆಗೆ ಸ್ಮೆಲ್ ಹೊಡೋಗ್ಬಿಡ್ಬೇಕಿದು. ಹೇಳ್ಬೇಕು ಅಲ್ಲಿ ಒಂಚೂರು ಇಸ್ಕೊ ಬರೀ, ಒಂಚೂರು ಅಲ್ಲಿ ಬಾತ್ ಮಾಡ್ತಾ ಇರ್ಕಣೆ ಒಂಚೂರು ಅನ್ಬೇಕು. ನೋಡಿ ಈಗ ಚೆನ್ನಾಗಿ ಹುರಿದಾಗಿದೆ. ಈಗ ಅದಕ್ಕೊಂಚೂರು ಅರಶಿನ, ಎಲ್ಲೋ ವಿತ್ ಗ್ರೀನು ಮಿಕ್ಸ್ ಆದ್ರೆ ಒಂದು ಕಲರ್ ಬರುತ್ತೆ, ಅದು ಪಲಾವ್ ಆಗುತ್ತೆ. ಇದೇ ಇಂಪಾರ್ಟೆಂಟ್ ಅಲ್ವಾ? ನೋಡಿ ನಾವೇನಾದ್ರು ಎಕ್ಸ್ಟ್ರಾ ಕಲರ್ ಹಾಕಿದ್ವಾ, ಏನಾರು ಮಾಡಿದ್ವಾ? ನೋಡಿ ಈಗ ಇಡೀ ಹಾಕ್ಬೇಕು ಅರಶಿನ, ಹಿಡಿಯುತ್ತೆ ಎಣ್ಣೆ ಜೊತೆ ಹೇಗೆ.
ನೋಡಿ. ಹಾ 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 ಇದ್ರಲ್ಲೇ ಪೇಂಟ್ ಮಾಡ್ಬೋದು ಆ ತರ ಕಲರ್ ಇದೆ. ಈಗ ಹಳೆ ಸ್ಮೆಲ್ ಹೋಗ್ತಾ ಇರುತ್ತೆ. ಹಾ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಏನು ಹಾಕಂಗಿಲ್ಲ. ಟೊಮೊಟೊ ಕೂಡ ಆಪ್ಷನಲ್. ಟೊಮೊಟೊ ಹಾಕ್ತಾರೆ, ನಾನು ಹಾಕಲ್ಲ. ಮಶ್ರೂಮ್ ಪಲಾವ್ಗೆ ಮಶ್ರೂಮೇ ಕಾಣ್ಬೇಕು ಚೆನ್ನಾಗಿ. ಈಗ ನೋಡಿ ತಿನ್ ನೋಡಿ, ಬಿರಿಯಾನಿ ತಿನ್ನಂಗ್ ಆಗುತ್ತೆ. ಹಾ ಉಪ್ಪನ್ನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು. ನೋಡಿ ನೀವು ಬಿಡ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ, ಎಣ್ಣೆ ಬಿಟ್ಟಿದೆ ನೋಡಿ ಇಲ್ಲಿ. ಹಾ ಹೇಗೆ ಈಗ ಪರ್ಫೆಕ್ಟ್ ಆಗಿ ಎಲ್ಲ ಫ್ರೈ ಆಗಿದೆ. ಈಗ ನೀರ್ ಹಾಕಿ ನಾನು ಬಾತ್ ರೆಡಿ ಮಾಡ್ಕೊಡ್ತೀನಿ ಅಂತ ಮಸಾಲ ಹೇಳ್ದಲ್ಲ. ಒಂದು 15 ಮೇಲೆ ಸ್ಮೆಲ್ ಔಟ್ ಆಗಿರುತ್ತೆ ಇದು. ಹೇಳ್ತಾರೆ ಹೋಗಿ ಒಂಚೂರು ಈಸ್ಕೊಬಾರೆ, ಒಂಚೂರು ಟೇಸ್ಟ್ ಚೆನ್ನಾಗಿರ್ಬೇಕು, ಘಮ್ ಇದೆ ಕಣೆ ಅಂತಾರೆ. ಹಾ ನಾನು ಆಗ್ಲೇ ಹೇಳ್ದಂಗೆ ಪಾಲಕ್ ನೀರನ್ನ ವೇಸ್ಟ್ ಮಾಡಲ್ಲ. ಬೇಯಿಸಿದ ನೀರ್ನ ಅದನ್ನ ಹಾಕೋತಾ ಇದೀನಿ. ಇದು 1:2 ಹಿಡಿಯುತ್ತಿದ್ದು. ಈಗ ನಾನು ಹಾಕ್ತಿದೀನಿ ನೋಡಿ. ಒಂದು ಸೇರು ಅಕ್ಕಿಗೆ 2 ನೀರು. ಯಾವ್ದು ಅಳತೆ ತಗೋತೀರಾ ಅದಕ್ಕೆ 2 ಡಬಲ್ ನೀರು. ಈಗ ನಾನು ಇದು ಒಂದ್ ಸೇರಿಗೆ 2 ನೀರು ಹಿಡಿಯುತ್ತಿದ್ದು. ಇವಾಗ ಬಳಸ್ತಾ ಇದ್ದೀನಿ ನಾನು. ಯಾವಾಗಲೂ ಕೈ ಪಾತ್ರೆ ಬಟ್ರಗಳಿಗಿದೆ, ಬಲಗೈ ಇದ್ದಂಗಿದೆ. ಈಗ ನೋಡಿ, ಈಗ 2 ಹಾಕಿದೀನಿ. 2 ಸೇರಿಗೆ 4 ಹಾಕ್ತಾ ಇದೀನಿ. ಪಾಲಕ್ ನೀರೇ ಆಗೋಯ್ತ್ರಲ್ಲಿ ಬಾತು ಹಾಕಿದೆ. ಈಗ ಕುದಿಯಕ್ ಬಿಟ್ಬಿಡೋಣ. ಅಕ್ಕಿ ಹಾಕ್ಬಿಡೋದು. ಇದಕ್ಕಿನ್ನೇನು ಆಡ್ ಮಾಡಂಗಿಲ್ಲ. ಹಾ 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 ನೋಡಿ ಹೆಂಗ್ ಕಾಣಿಸ್ತಾ ಇದೆ ಪೀಸ್ಗಳು, ಹೆಂಗ್ ಕಾಣಿಸ್ತಾ ಇದೆ ನೋಡಿ. ವೆಜ್ ಅಲ್ಲಿ ನಾನ್ ವೆಜ್ ಫೀಲ್ ಬರ್ಸಂತದ್ದೇ ಕಳೆ. ಹಾ ಆಗ್ಲೇ ಸ್ಮೆಲ್ ಹೆಂಗ್ ಬರ್ತಾ ಇದೆ ನೋಡಿ. ಹಾ ಹೇಳ್ಬೇಕು, ನಮ್ಗೊಂಚೂರು ಕುಡಿ ಮನೇಲಿ. ಇವ್ ಒಂದ್ ಮನೇಲಿ ಮಾಡ್ರೆ 10 ಮನೆ ಕೇಳ್ಬೇಕು ಅವ್ರು. ನಂಗೊಂಚೂರು ಕುಡಿಯಮ್ಮ, ಒಂಚೂರು ಪಲಾವು ಏನ್ ಮಾಡಿದೀನಿ ಅಂತ ಬರ್ತಾರ ನೋಡಿ. ಆಮೇಲೆ ಪಕ್ಕದ ಹಳ್ಳಿ ಹೋಗೋ ಇರ್ತಾರಲ್ಲ. ಈಗ ಪಾಪ ಹಳ್ಳಿಗಳಲ್ಲಿ ಇರ್ತದೆ, ದೂರ ಹೋಗಿ ತರಬೇಕಾಯ್ತದೆ. ಅಲ್ಲೇ ಅಕ್ಕಪಕ್ಕ ಅಂಗಡಿ ಸಿಗುತ್ತೆ ಪದಾರ್ಥಗಳು, ಮಾಡ್ಕೊಂಡ್ ತಿನ್ಬೋದಲ್ಲ. ಈ ಹೊರಗಡೆ ಹೋದ್ರೆ ಖರ್ಚಾಗುತ್ತೆ. ಒಂದು ಮಶ್ರೂಮ್ ಪಲಾವ್ಗೆ 70-80 ರೂಪಾಯಿ ಖರ್ಚಾಗುತ್ತೆ. ಈಗ 10-15 ಜನ ಇದ್ರು ಅಂದ್ರೆ ಮನೇಲೆ ಮಾಡ್ಕೊಂಡು ತಿನ್ನೋಂತ ಪದಾರ್ಥಗಳು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮಾಡಿ ಅನ್ಸುತ್ತೆ, ಟ್ರೈ ಮಾಡಿ. ನೀರು ಕುದೀತಾ ಇದೆ, ಉಪ್ಪು ಹುಳಿ ಎಲ್ಲ ಖಾರ ಕರೆಕ್ಟ್ ಆಗಿದೆ, ಮಧ್ಯ ಕುದೀತಾ ಇದೆ. ಹಂಗಿದ್ರೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿ ಹಿಡಿದಿದೆ ಅಂತ ಅರ್ಥ. ಅದು ಈಗ ಕುದೀತಾ ಇದೆಯಲ್ವಾ, ಅಕ್ಕಿ ಹಾಕೊಂಡ್ಬಿಡೋಣ. 2 ಸೇರು ಸೇರ್ಗೆ ಕರೆಕ್ಟ್ ಆಗಿ ತಿಂತೀನಿ ಅಂದ್ರೆ 8 ಜನ ತಿನ್ಬೋದು. ಕರೆಕ್ಟ್ ಆಗಿ ಊಟ ಮಾಡ್ತೀನಿ. 2 ಸೇರ್ಗೆ ಒಂದ್ ಮನೆ ಒಂದ್ 20 ಜನ ಇದ್ರೆ 2 ಸೇರ್ ಹಾಕಿದ್ರೆ ಫಿನಿಶ್. ಹಾ ಒಬ್ಬೊಬ್ಬರಿಗೆ ಏನಪ್ಪ ಅಳತೆ ಗೊತ್ತಾಗಲ್ಲ. ಈಗ ಈ ಜನ ಇದಾರಪ್ಪ, ಹೆಂಗಪ್ಪ ಅಡಿಗೆ ಮಾಡೋದು, ಯಾವ ಅಳತೆಲಿ ಮಾಡೋದಪ್ಪ ಏನು, ಇಲ್ಲ ಜಾಸ್ತಿ ಮಾಡಿರ್ತಾರೆ, ಇಲ್ಲ ಶಾರ್ಟೇಜ್ ಆಗಿ ಮಾಡಿರ್ತಾರೆ. ನಾನ್ ಹೇಳ್ತೀನಿ ಕೇಳಿ, 1 ಸೇರ್ಗೆ 8 ಜನ ಕರೆಕ್ಟ್ ಆಗಿ ಊಟ ಮಾಡ್ತೀನಿ ಅಂದ್ರೆ 8 ಜನ ಮಾಡೇ ಮಾಡ್ತಾರೆ ಊಟ. ಹಂಗೆ ಅದನ್ನೇ ಆಡ್ ಮಾಡ್ಕೊಂಡು ಹೋಗಿ. 1 ಸೇರ್ಗೆ 8 ಜನ ಅಂದ್ರೆ 2 ಸೇರ್ಗೆ 16 ಜನ. ಆ ತರ ಲೆಕ್ಕ ಹಾಕೊಂಡು ಅಡಿಗೆ ಮಾಡ್ಕೊಂಡು ಹೋಗಿ, ಶಾರ್ಟೇಜ್ ಬರಲ್ಲ ಅಲ್ವಾ. ಇದೊಂದು ತಲೆಯಲ್ಲಿ ಇರುತ್ತೆ. ಯಾವ್ದೇ ಮನೇಲಿ ಯಾರು ನೆಂಟ್ರು ಬಂದ್ಬಿಟ್ರೆ ಹೆಂಗಪ್ಪ ಮಾಡೋದು ಅಡಿಗೆ, ಇಷ್ಟು ಜನ ಹೆಂಗೆ, ಅಯ್ಯೋ ಶಾರ್ಟೇಜ್ ಆಗುತ್ತೆ, ಹೋಟ್ಲಿಗೆ ಹೇಳ್ಬಿಡೋಣ ಅಂತಾರೆ. ಆ ತಪ್ಪು ಮಾಡ್ಬೇಡಿ. ಅಳತೆನ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಯಾವುದೇ ಅಡಿಗೆ ಆಗ್ಲಿ 1:2 ಮಾಡ್ಕೊಳ್ಳಿ. ನೀರು ಚೆನ್ನಾಗ್ ಬರುತ್ತೆ ಅಡಿಗೆ. ಅಕ್ಕಿ ಕುದೀತಾ ಇದೆ, ಮನುಷ್ಯ ಸ್ವಲ್ಪ ಹೊತ್ತಲ್ಲಿ ದಮ್ ಆಗ್ಬೋದು. ಎಲ್ರ ಮನೇಲಿ ಏನಪ್ಪ ಏನ್ ಪ್ರಾಬ್ಲಮ್ ಅಂತ ನಾ ಹೇಳ್ತೀನಿ ಕೇಳ್ರಿ. ಬಾತ್ ಮಾಡೋದು ಹೆಂಗೆ, ತಲೆಯಲ್ಲಿ ಎಲ್ಲಾರ ಮನೇಲಿ ಕಾಡುವ ಪ್ರಶ್ನೆ, ಪಲಾವ್ ಮಾಡೋದು ಹೆಂಗೆ. ಹೋಟೆಲ್ ಟೇಸ್ಟ್ ಇರುತ್ತೆ, ಮನೇಲಿ ಯಾಕೆ ಆತರ ಬರಲ್ಲ. ಮಮ್ಮಿ ಟೇಸ್ಟ್ ಇಲ್ಲ, ಬೇರೆ ಕಡೆ ಹೆಂಗೆ ಹೋಟೆಲ್ ಆತರ ಮಾಡುವಂತ ಮಕ್ಳುಗಳು ಅಳವಡಿಸ್ತಾರೆ. ಈ ತರ ಪದಾರ್ಥಗಳು ಹಾಕಿ, ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಅದಕ್ಕೆ ಏನ್ ಕ್ವಾಂಟಿಟಿ ಬೇಕೋ ಅದೇ ಹಾಕಿ. ಈಗ ನಾ ತೋರಿಸ್ಕೊಟ್ಟಿದ್ದ ಇಷ್ಟು ಮಸಾಲೆ ಹಾಕಿ ಚೆನ್ನಾಗಿ ಬರುತ್ತೆ ಪಲಾವು. ಕಾರಣಾಂತರಗಳಿಂದ ಸ್ವಲ್ಪ ದಿನ ವಿಡಿಯೋ ಮಾಡಕ್ ಆಗಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಗ್ಯಾಸಿನ ಅಭಾವ. ಇವಾಗ ನಿಮ್ಮ ಆ ಟೈಮಲ್ಲಿ ನಿಮ್ ಪರಿಸ್ಥಿತಿ ಹೆಂಗಿತ್ತು, ಈಗಲೂ ನಡೀತಾ ಇದೆ. ಗ್ಯಾಸ್ ಈಗ ಬಾಯಿ ಬಂದಂಗ್ ರೇಟ್ ತಗೋತಾ ಇದಾರೆ. ತಗೊಳಕ್ ಆಗಿರೋ ನಾವು ಈಗ ಸೌದೆ ಹಾಕೊಂಡಿದೀವಿ. ಏನೋ ಸಿಂಪಲ್ ಸಣ್ಣ ಪುಟ್ಟ ಐಟಮ್ ಮಾತ್ರ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ. ಆದ್ರಿಂದ ಸ್ವಲ್ಪ ಮಾಡಕ್ ಆಗಿರ್ಲಿಲ್ಲ. ಈಗ ಹಿಂದೆ ಸೌದೆ ಹಾಕ್ಸ್ಕೊಂಡಿದೀವಿ. ಹಳೆ ಶಿವನ್ ಪಾದಗತಿ ಅನ್ಬಿಟ್ಟು ಈಗ ಸೌದೆ ಬಂದ್ಬಿಟ್ಟಿದೀವಿ. ಆಕ್ಚುಲಿ ಅದೇ ಫುಡ್, ಒಳ್ಳೆ ಫುಡ್. ಈಗ ನಾವು ಅದನ್ನೇ ರೂಢಿ ಮಾಡ್ಕೊತಾ ಇದೀವಿ. ಆದಷ್ಟು ಈಗ ನಾವು ಗ್ಯಾಸ್ ನ ಕಂಟ್ರೋಲ್ ಮಾಡಿದೀವಿ. ನೋಡಿ, ದೋಸೆ ನಿಲ್ಸಿಬಿಟ್ಟಿದೀವಿ. ಹಳೆ ದೋಸೆ ಅಂಚ ಆಡ್ತಾ ಇದೆ. ಸುಮಾರು ತಿಂಗಳೇ ಆಗೋಯ್ತು. ಹೋಟ್ಲು ಮಾಡೋರ್ ಕಷ್ಟ ಬಹಳ ಇದೆ. ಹೋಟ್ಲು ಸಿಗ್ದೇನೆ ಸುಮಾರು ಹೋಟ್ಲುಗಳು ಮುಚ್ಚೆ ಹೋಗಿದೆ. ಸ್ವಲ್ಪ ಗ್ಯಾಸ್ ತೊಂದರೆ ಆಗಿದೆ, ಹಂಗಾಗಿ ಮಾಡಕ್ ಆಗಿಲ್ಲ. ಈಗ ಸೌದೆಗಳು ಹಾಕ್ಸ್ಕೊಂಡಿದೀವಿ. ನೆಕ್ಸ್ಟ್ ಸೌದೆ ಅಡಿಗೆ ಒಂದು ವಿಡಿಯೋ ಮಾಡಿ ತೋರಿಸೋಣ.
ಸೊ ಹಾಗಾಗಿ ಹೇಳಿದ್ರು ಪ್ರೆಸೆಂಟ್ ಸಿಚುವೇಶನ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಗ್ಯಾಸ್ ನ ಅಭಾವ ಇರೋದ್ರಿಂದ ಪ್ರತಿ ಹೋಟ್ಲವ್ರಿಗೂ ಸಮಸ್ಯೆ. ಸೊ ಅದೇ ಸಮಸ್ಯೆನ ಪ್ರಭು ಅವರು ಹೇಳ್ತಿದ್ದಾರೆ. ಸೊ ನಾನು ಫೋನ್ ಮಾಡಿದಾಗ ಹೇಳ್ತಿದ್ರು, ಸೊ ಈ ತರ ಇದೆ ಸಮಸ್ಯೆ, ಇದೆ ಮಾಣ ಅಂತ. ಸೊ ಇವತ್ತು ಏನೋ ಇರ್ಲಿ ಸಮಸ್ಯೆ ಒಂದ್ ಮಾಣ ಅಂತ ಇವತ್ತು ನಿಮ್ಗೆ ಅವರ ಹೋಟೆಲ್ ಸ್ಪೆಷಲ್ ರೆಸಿಪಿನ ಬಳಸ್ತಿದ್ದಾರೆ. ಸೊ ನೀವು ಮೈದೆ ಟ್ರೈ ಮಾಡಿ, ಮೈದೆ ಕಮೆಂಟ್ ಹಾಕಿ. ಅಂಡ್ ನೀವು ಇನ್ ಪರ್ಸನಲ್ ಟ್ರೈ ಮಾಡ್ಬೇಕು ಅಂದ್ರೆ ಸೊ ಮೈದೆ ಶ್ರೀ ಹೋಟೆಲ್ ವಿಸಿಟ್ ಮಾಡಿ. ಸೊ ವಾರಕ್ಕೆ ಒಂದಿನ ಇದ್ದೇ ಇರುತ್ತೆ ಅಂತ ಹೌದು. ಹೇಳ್ತಾರೆ. ಸೊ ನೀವು ಮೈದೆ ಶ್ರೀ ಹೋಟೆಲ್ ವಿಸಿಟ್ ಮಾಡಿ. ಸೊ ಬಂದು ಪ್ರಭು ಟೆರೇಸ್ನ ನೀವು ನೋಡ್ಬೋದು. ಅದಲ್ಲೇ ಮನೇಲೂ ಮಾಡ್ಕೋಬಹುದು. ಸೊ ಆ ಪ್ರಶ್ನೆಯಲ್ಲಿ ನಿಮ್ಗೆ ಇವಾಗ ತೋರಿಸ್ತಿದ್ದಾರೆ. ಅಂಡ್ ಸೌದೆ ಒಲೆ ಅಡಿಗೆನೂ ಕೂಡ ಒಂದಿನ ತೋರಿಸ್ತೀನಿ ಅಂತ ಹೇಳಿದ್ರು ಪ್ರಭು ಅವರು. ಸೊ ಸದ್ಯದಲ್ಲೇ ಅದನ್ನು ಯಾವ್ದಾದ್ರು ಒಂದೇ ತೋರ್ಸೋಣ. ಸೊ ರೆಡಿ ಆಗಿದೆ, ಬನ್ನಿ ನೋಡ್ತಾ ಇರ್ಬೋದು. ಈಗಾಗಲೇ ದಮ್ಮಿನ ಅದಕ್ಕೆ ಬಂದಿದೆ ಮಶ್ರೂಮ್ ಪಲಾವ್. ಈಗ ಇದನ್ನ ದಮ್ ಹಾಕ್ಬಿಡ್ಬೇಕು ಇನ್ನೇನು. ಈಗ ನೋಡಿ ಈ ತರ ನೀರು ಹಿಂಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಸಣ್ಣ ಮುಚ್ಚಿಬಿಡುವ, ಕೆಣಕ್ ಬಾರ್ದು ಅದನ್ನ. ಕೆಣಕ್ ಬಿಟ್ರೆ ಹಾಳಾಗೋಯ್ತದೆ. ಯಾವ್ದೇ ಪಲಾವ್ ಏನ್ ಮಾಡ್ಬಿಡ್ತಾರೆ ಹಂಗ ಯಾರ ಬಿಡಿ ತಿರುಗಿಸ್ತಾ ಇರ್ತಾರೆ. ಹಿಂಗೆ ಹಂಗ್ ಮಾಡ್ಬಾರ್ದು. ತಿರುಗಿಸೋದು ಒಂದಿರುತ್ತೆ. ನೋಡಿ ಬನ್ನಿ ಇಲ್ಲಿ ಈ ಭಾಗದಿಂದ ಯಾವಾಗಲೂ ಪಲಾವ್ನ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಹಿಂಗ ಹಾಕ್ಬಿಟ್ಟು ಮನೆಗಳಲ್ಲಿ ಹಿಂಗ್ ತಿರುಗಿಸ್ಬಿಡ್ತಾರೆ. ಹಿಂಗೆ ತಿರುಗಿಸೋದು ಯಾವಾಗಲೂ ಈ ತುದಿಯಲ್ಲಿ ಇರ್ಬೇಕು. ಈ ತುದಿಯಿಂದ ಈ ತರ ಬರ್ಬೇಕು. ಆಗ ಅನ್ನ ಹೊಡ್ಕ ಬರಲ್ಲ. ಮನೆಗಳಲ್ಲಿ ಮಾಡಂತ ತಪ್ಪು ಅದೇ. 20 ಸತಿ ಸುಮ್ನೆ ತಿರುಗಿಸೋದು. ತಿರುಗಿಸಿ ಏನಾಗುತ್ತೆ, ಅನ್ನ 3-4 ಆಗೋಯ್ತದೆ. ಹಂಗ್ ಮಾಡ್ಬಾರ್ದು. ಆಮೇಲೆ ಬಾತ್ ಚೆನ್ನಾಗ್ ಬಂದಿಲ್ಲ, ಅಯ್ಯೋ ಏನಾಯ್ತು ಅಂತ. ಇದೇ ಮನೆಗಳಲ್ಲಿ ಮಾಡೋ ತಪ್ಪು. ಸಿಂಪಲ್ ಆಗಿ ನಾ ಹೇಳ್ಕೊಡಿದ್ನಲ್ಲ, ಆ ಲೆಂತ್ ಇಂದ ತಿರುಗಿಸ್ಬೇಕು. ತಿರುಗಿಸೋದಲ್ಲೂ ಒಂದ್ ಇದಿರುತ್ತೆ ಕಲೆ. ಮಿಕ್ಸಿಂಗ್ ಪ್ರೊಸೀಜರ್ ಹೇಗಿದೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ತರ ತೆಗೆದ್ಬಿಟ್ರೆ ಸ್ಮೆಲ್ಲು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಬಿಟ್ರೆ ದಮ್ಮಲ್ಲೇ ಲಾಸ್ಟ್ಗೆ ಮಕ್ಕಳು ಫೈನಲಿ ಕುಕ್ ರೆಡಿ ಆಗಿದೆ. ಇನ್ನೊಂದು 5 ನಿಮಿಷ ಮುಚ್ಬಿಟ್ಟು ಊಟಕ್ಕೆ ಬರುತ್ತೆ. ಅಷ್ಟೊಂದು ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡ್ಬರೋಣ. ಓಕೆ. ಫೈನಲಿ ರೆಡಿ ಆಗಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಆಡಿಯನ್ಸ್ಗೆ. ತಗೊಳ್ಳಿ, ಮೊಸರು ಬಜ್ಜಿ ತಗೊಳ್ಳಿ, ತಿನ್ಬಿಟ್ಟು. ಫೈನಲಿ ಶ್ರೀ ಹೋಟೆಲ್ ಸ್ಪೆಷಲ್ ಮಶ್ರೂಮ್ ಪಲಾವ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬಿಸಿ ಮಶ್ರೂಮ್ ಪಲಾವು ಹಂಗೆ ಟೇಸ್ಟ್ ನೋಡ್ತೀನಿ ಇವಾಗ. ಆಮೇಲೆ ಮೊಸರು ಬಜ್ಜಿ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್ ಆಗಿದೆ ಪ್ರಭು ಅವರೇ. ಆ ಮಸಾಲ ಪ್ರತಿಯೊಂದು ಅಗ್ಳಿಗೂ ನೀಟಾಗಿ ಕೋಟ್ ಆಗಿದೆ. ನಾವು ಜಾಸ್ತಿ ಐಟಮ್ ತಗೊಂಡಿಲ್ಲ, ಇರೋ ಐಟಮ್ ಅಲ್ಲೇ ಹೇಗ್ ಮಾಡೋದಂತ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀವಿ. ಸೂಪರ್. ಅಲ್ಲಿ ನೋಡ್ತಿರೋರು ತಪ್ಪಾಗಿರೋ ಕ್ಷಮಿಸ್ಬಿಡಿ. ಏನಾದ್ರು ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ, ನಮ್ ಸ್ಟೈಲೇ ಬೇರೆ. ನಮ್ಗ್ ಬರೋದಿದ್ದೆಲ್ಲ ನಾವ್ ಹೇಳ್ಕೊಟ್ಟಿದೀವಿ. ಹೇಗಿದೆ ಅಂತ ಹೇಳ್ಬಿಡಿ ಇನ್ನೊಂದ್ಸರಿ. ಟೇಸ್ಟ್ ಅಂತ ಅಲ್ಟಿಮೇಟ್ ಪ್ರಭು ಅವರೇ. ಖಾರ ಏನ್ ಹಿಡಿದು ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ. ಸೊ ಪ್ರತಿಯೊಂದು ಅಗ್ಳಿಗೂ ಅದೇನಿದೆ ಮಸಾಲ ನೀಟಾಗಿ ಕೋಟ್ ಆಗಿದೆ. ಸೊ ಯಾಕಂದ್ರೆ ನೀವು ಹೇಳಿದ್ರಿ ಹೆಂಗ್ ಮಿಕ್ಸ್ ಮಾಡ್ಕೋಬೇಕು ಅನ್ನೋ ಪ್ರೊಸೀಜರ್. ಸೊ ಅದಕ್ಕೆ ತಕ್ಕಂತೆ ಕನ್ವೀನಿಯಂಟ್ ಆಗಿ ಅದ್ರಲ್ಲಿ ಏನಿದೆ ಟೈಮ್ ಕೊಟ್ಟು ಮಾಡಿದಕ್ಕೆ ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಮಶ್ರೂಮ್ ಪಲಾವ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಮರಿದೆ ಪ್ರಭು ಯಾವ ಪ್ರೊಸೀಜರ್ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಟ್ರೈ ಮಾಡಿ. ಹೆಂಗಿದೆ ಅಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ವಿತ್ ಮೊಸರು ಬಜ್ಜಿನೂ ಟ್ರೈ ಮಾಡೋದು ಹೆಂಗಿದೆ ಅಂತ. ವಿತ್ ಮೊಸರು ಬಜ್ಜಿನೂ ಓಕೆ, ವಿತೌಟ್ ಮೊಸರು ಬಜ್ಜಿನೂ ಓಕೆ. ಕಾಂಬಿನೇಷನ್ ಸಿಂಪಲ್ ಆಗಿ ಒಂದ್ ಜನ ಮನೇಲಿದ್ರೆ ಮಾಡ್ಕೋಬಹುದು, ಆರಾಮ್ಸೆ ಮಾಡ್ಬೋದು. ಹೊರಗಡೆ ಹೋಗಿ ತರಬೇಕು ಅನ್ನೋದಿನ ಮನೆ ಎಲ್ಲ ಮನೆ ಅಕ್ಕಪಕ್ಕದಲ್ಲೇ ಇರುತ್ತೆ. ಪಾಲಕ್ ಸೊಪ್ಪೆಲ್ಲ ಅಲ್ಲೇ ಮಾಡ್ತಾರೆ. ಒಂದ್ 4 ಜನ ಗೊತ್ತಾಯ್ತು ಅಕ್ಕಪಕ್ಕದವ್ರಿಗೆ ಅಂದ್ರೆ ಪಕ್ಕ ಕಳಿಸ್ತಾರೆ ಅವ್ರ ಹುಡುಗರ್ನ. ಹೌದು, ಸ್ಮೆಲ್ ಬರ್ತಾರೆ. ಪಕ್ಕದ ಮನೆಯವ್ರ ಏನ್ ಮಾಡ್ತಾರೆ, ಸ್ವಲ್ಪ ತಗೋಬಾರೆ ಒಂಚೂರು. ಸುಮ್ ಮನೆ ಮುಂದೆ ಓಡಾಡೋದ್ರಿಂದ ಅವ್ರಿಗೆ ಗೊತ್ತಾಗೋಯ್ತೆ ಅಂತ ಅರ್ಥ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್. ಪ್ರಭು ಅವ್ರ ಕೈ ರುಚಿ ಅಂದ್ಮೇಲೆ ಮಾತಿಲ್ಲ. ಸೊ ಮರಿದ ನೀವು ಟ್ರೈ ಮಾಡಿ. ಹಿಂದಿನ ಅಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಫೈನಲಿ ಪ್ರಭು ಅವರು ಈ ವಿಡಿಯೋದಲ್ಲಿ ನಿಮ್ಗೆ ಮಶ್ರೂಮ್ ಪಲಾವ್ ರೆಸಿಪಿನ ತೋರಿಸ್ಕೊಡಿದ್ದಾರೆ. ಸೊ ಅದು ಹೋಟ್ಲ್ ಸ್ಟೈಲ್ ಅಲ್ಲಿ. ಸೊ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ನೀವು, ಅದೇ ರೀತಿ ತೋರಿಸ್ಕೊಡಿದ್ದಾರೆ. ಸೊ ಮರಿದ ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಅಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.